ಕರ್ನಾಟಕ ಬುಲ್ಡೋಸರ್ ಸ್ಟ್ರಾಂಗ್ ಟೀಮ್ ಅಂತ ಗೊತ್ತು. ನಿಮ್ಮ ಪ್ರಕಾರ ನಮ್ ಟೀಮ್ ಬಿಟ್ಬಿಟ್ಟು ಬೇರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ? ನಿಮ್ ಪ್ರಕಾರ ಯಾವ ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್? ಯಾವ ಟೀಮ್ ಅಲ್ಲಿ ಬೆಸ್ಟ್ ಪ್ಲೇಯರ್? ಬೇರೆ ಟೀಮ್ ನಿಮ್ ಪ್ರಕಾರ ನಿಮ್ಮ ಇಷ್ಟವಾದ ಐ ಥಿಂಕ್ ಹೈದರಾಬಾದ್ ಇಸ್ ಅ ವೆರಿ ಟಫ್ ಟೀಮ್. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಚೆನ್ನೈ ಇಸ್ ಅ ವೆರಿ ಟಫ್ ಟೀಮ್ ಅಂಡ್ Bengal, I think they become very strong right now. They are also a very good side. And I think today there have been a lot of improvisations. Even Mumbai is playing extremely well. Ellaru Bhojpuri is a very passionate team. Avrige ಬೋಸ್ ಅದು ಬಿಟ್ರೆ ಕ್ರಿಕೆಟ್ ತಿನ್ಬಿಡ್ತಾರೆ ಅವರು. ಆ ತರ ಅವ್ರಿಗೆ ಹುಚ್ಚು ಕ್ರಿಕೆಟ್ ಅಂದ್ರೆ ಭೋಜ್ಪುರಿ ಅವರಿಗೆ. ಈಚ್ ಒನ್ ಎಲ್ಲ ಟೀಮ್ಗೆ ಅವ್ರವ್ರದ್ದು ಪ್ಲಸಸ್ ಮೈನಸ್ ಇದೆ. ಯು ಕಾಂಟ್ ರಿಲಿ ಸೇ ವಿಚ್ ಇಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳಕ್ ಆಗೋದಿಲ್ಲ. ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್. ಆಬ್ವಿಯಸ್ಲಿ ಈಚ್ ಟೀಮ್ ಹಸ್ ಗಾಟ್ ಸಮ್ 2 to 3 ವೆರಿ ಗುಡ್ ಪ್ಲೇಯರ್ಸ್. ತುಂಬಾ ಚೆನ್ನಾಗಿದ್ದಾರೆ ಎಲ್ಲರೂ. ಈ 100% ನಾನು ಹೇಳಬಲ್ಲೆ, 8th ನೀವೇನ್ ಮ್ಯಾಚ್ ನೋಡಕ್ ಬರ್ತೀರಿ, ಇಟ್ ವಿಲ್ ಬಿ ಎ ವೆರಿ ಟಫ್ ಮ್ಯಾಚ್. ಇಟ್ ವಿಲ್ ಬಿ ಡೆಫಿನೆಟ್ಲಿ ಎ ವೆರಿ ಟಫ್ ಮ್ಯಾಚ್. ನಮಗೂ ಅದೊಂದು ಚಾಲೆಂಜ್. ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಆಡಿದ್ವು, ಆಕ್ಚುಲಿ ನಮ್ದು ಗೇಮ್ಸ್ ಅಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷಿಯೋ ಅವ್ರದ್ದೇ ಜಾಸ್ತಿ ಇರೋದು ಆಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ. ಬಟ್ ವಿ ಹ್ಯಾವ್ ಆಲ್ವೇಸ್ ಗಿವನ್ ಅ ಟಫ್ ಮ್ಯಾಚ್, ಟಫ್ ಸೈಡ್. ಅಂಡ್ ನಾವು ಲಾಸ್ಟ್ ಸೀಸನ್ ನೋಡಕ್ ಹೋದ್ರೆ ನೀವು ಎಷ್ಟು ಫೈಟ್ ಕೊಟ್ಟಿದೀವಿ ನಾವು ಅಂದ್ರೆ, ಅವರು ಒಂದು ಲಾಸ್ಟ್ ಓವರ್ ಅಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಟೋಟಲ್ ಸ್ಕೋರ್ ಹೊಡೆದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗ್ಬೇಕು. ಅವರು ಬರೀ ಗೆಲ್ಲೋದು ಮಾತ್ರ ಅಲ್ಲ, ಟಿಪ್ಪರ್ ಲಾಗ ಹೊಡೆದ್ರೆ ಹೊಡೆಯಕ್ ಬಿಡ್ಲಿಲ್ಲ ನಾವು. ಮ್ಯಾಚ್ ಸೋತ್ವಿ ಬಟ್ ಕ್ವಾಲಿಫೈ ಆಗ್ಲಿಲ್ಲ. ಆ ತರ ಒಂದು ನಮಗೂ ಅವ್ರಿಗೂ ಚಾಲೆಂಜ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ದೇ ಆರ್ ವಂಡರ್ಫುಲ್ ಸೈಡ್ ಅಂಡ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಮ್ಯಾಚ್. ಇಟ್ಸ್ ಗೋನಾ ಬಿ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್. ಅಂಡ್ ಥ್ಯಾಂಕ್ಸ್ ಫಾರ್ ಪುಟಿಂಗ್ ದಟ್ ಹಿಯರ್ ಸರ್. ರಿಯಲಿ ಸರ್, ನೀವು ಹೇಳ್ತಾ ಇದ್ರಿ ಪ್ರತಿ ಪ್ಲೇಯರ್ಸ್ ಗಳು ನಾವು ಫ್ರೀ ಆಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು. ಅದ್ರ ಜೊತೆಗೆ ಸೀಸನ್ ಫಸ್ಟ್ ಸೀಸನ್ ಅನ್ಸುತ್ತೆ, ಐ ಥಿಂಕ್ ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ, ಕೇಳಿದ್ ಸರ್, ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿನ ಗೆದ್ದು ಬಂದಂತ ಹಣವನ್ನ ಕಲಾವಿದರ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಕೇಳಿದ್ರಿ ಸರ್. ಅದು ನಿಜನ ಹೇಗೆ? ಹೌದು, ಫಸ್ಟ್ 3 years 4 years ಎವ್ರಿ ಬಿಟ್ ವಾಟ್ ಎವರ್ ದ ಕಾಂಟ್ರಿಬ್ಯೂಷನ್. ನನಗೆ ಅದನ್ನ ಮಾಮನು ಹೇಳಿದ್ರು, ದಟ್ ಮಾಮಾ ಅಂಡ್ ರಾಕ್ಲೈನ್ ಸರ್ ಬಂದು ಅವಾಗ ಇದನ್ನ ಆಡ್ಬೇಕು, ನೀವು ಇದನ್ನ ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ತರ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. ಐ ಡೋಂಟ್ ನೋ ದ ಮನಿ, ದ ಫಿಗರ್ ಅಂಡ್ ಆಲ್ ದಟ್. He's helped a lot there. That money has gone to ಕಲಾವಿದರ ಸಂಘ and we are very happy that ಅಷ್ಟು ದೊಡ್ಡದು ಒಂದು ಮಾಮಂದು ಡ್ರೀಮ್ ಏನಿತ್ತು ಅದ್ರಲ್ಲಿ ನಮ್ದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.